ನನ್ಗೊಂದಷ್ಟು ಜನ ಶಿಷ್ಯಂದಿರಿದ್ದಾರೆ. ಅವನು ಒಂದು 22 ವರ್ಷ ವಯಸ್ಸು. ಅವನಿಗೆ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅಂದ್ರೆ ಪಾಸ್ಟ್ ಹೋಗೋದಕ್ಕೆ ಮಾಡೋಣ ಅಂತ ಮಾಡಿದೆ. ಪಾಸ್ಟ್ಗೆ ಹೋಗ್ಲಿಲ್ಲ. ಪಾಸ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಅವನಿಗೆ 22 ವರ್ಷ ಅಂದ್ರೆ 20 ವರ್ಷ 15 ವರ್ಷ 10 ವರ್ಷ ಆ ತರ ಹಿಮ್ಮುಖವಾಗಿ ಹೋಗ್ತಾ ಇರ್ತಾನೆ. ಫ್ಯೂಚರ್ ಅಂದ್ರೆ ಈಗ ಅವ್ನಿಗೆ 25 ವರ್ಷದಲ್ಲಿ ಹೆಂಗಿರ್ತಾನೆ, 30 ವರ್ಷದಲ್ಲಿ ಹೆಂಗಿರ್ತಾನೆ, 35ರಲ್ಲಿ ಹೆಂಗಿರ್ತಾನೆ, ಎಲ್ಲಿರ್ತಾನೆ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ. ಸೊ ಪಾಸ್ಟ್ಗೆ ಹೋಗ್ಲಿಲ್ಲ, ಫ್ಯೂಚರ್ಗೆ ಹೋದ ಅವನು. ಅದು ಆ ಫ್ಯೂಚರ್ ಲೈಫ್ ಪ್ರೋಗ್ರೆಷನ್ ಥೆರಪಿ ಅಂತಾರೆ. ಅದು ಮಾಡ್ಬೇಕಾದ್ರೆ ನಿಧಾನವಾಗಿ ಅವ್ನು ವರ್ಷ ಕರ್ಕೊಂಡು ಪಾಸ್ಟ್ ಲೈಫ್ ಬೇಕಾದ್ರೆ 5 ಜಂಪ್ ಆಗ್ಬೋದು, ಬಟ್ ಫ್ಯೂಚರ್ಗೆ ಹಂಗಾಗಲ್ಲ, ಒಂದೊಂದೇ ಜಂಪ್ ಆಗ್ಬೇಕು. ಈಗ 2022ರಲ್ಲಿ ಮಾಡಿದ್ದು 23ರಲ್ಲಿ ಎಲ್ಲಿದ್ಯಾ, 24ರಲ್ಲಿ ಎಲ್ಲಿದ್ಯಾ ಹೇಳ್ತಾನೆ, ಎಲ್ಲವನ್ನ ಹೇಳ್ತಾನೆ, ಹಿಂಗಿದ್ದಾನೆ ಅಂತ. ಈಗ 27ನೇ ಇಸ್ವಿಲಿ ಅವನಿಗೆ ಎಲ್ಲಿದ್ಯಾ ಅಂದ್ರೆ ಒಂದ್ ಮರದ ಕೆಳಗಡೆ ಹಿಂಗ್ ಕುತ್ಕೊಂಡಿದೀನಿ ಅಂತ. ಏನಾಗ್ತಾ ಇದೆ ಅಂದ್ರೆ ಪ್ರಜ್ಞೆ ಇಲ್ಲ ನನ್ಗೆ, ಅಂದ್ರೆ ಅನ್ಕಾನ್ಶಿಯಸ್ ಆಗ್ಬಿಟ್ಟಿದೀನಿ, ಕುತ್ಕೊಂಡಿದೀನಿ. ಯಾರಿದಾರ ಅಕ್ಕಪಕ್ಕ, ಯಾರು ಇಲ್ಲ, ನಿರ್ಜನ ಪ್ರದೇಶ. ಏನಾಗಿದೆ, ಏನಾಯ್ತು ಅಂತ ಗೊತ್ತಿಲ್ಲ, ನಾನು ಕುತ್ಕೊಂಡಿದೀನಿ ಅಂದ್ರೆ ಶರೀರದಲ್ಲಿ ಏನಾದ್ರು ಡ್ಯಾಮೇಜ್ ಆಗಿದೆಯಾ ಅಥವಾ ಹಾರ್ಟ್ ಅಟ್ಯಾಕ್